ಬೇಲ್ ಸಿಕ್ಕರೂ ಕೂಡ ದರ್ಶನ್ಗೆ ಟ್ರಬಲ್ ತಪ್ತಾ ಇಲ್ಲ. 6-7 ತಿಂಗಳುಗಳಿಂದ ದರ್ಶನ್ಗೆ ಒಂದರ ಮೇಲೆ ಒಂದು ಗೋಳು ಬರ್ತಲೇ ಇದೆ. ಮೊದಲು ಈ ಮಧ್ಯಂತರ ಬೇಲ್, ಅದಕ್ಕೋಸ್ಕರ ಪಟ್ಟ ಸರ್ಕಸ್, ಆಮೇಲೆ ರೆಗ್ಯುಲರ್ ಬೇಲ್ಗೋಸ್ಕರ ಕಸರತ್ತು, ಇದಾದ್ಮೇಲೆ 2 ಸಲ ಮೈಸೂರಿಗೆ ಹೋಗೋಕೆ ಪರ್ಮಿಷನ್ ಬೇಕು ಅಂತ ಹೇಳಿ ಕೋರ್ಟ್ನ ಅಲ್ಲಿದಿರುವ ಪರಿಸ್ಥಿತಿ ದರ್ಶನ್ಗೆ ಬಂತು. ಇದೆಲ್ಲ ಹೋಗ್ಲಿ ಅಂದ್ರೆ ಇದೀಗ ದರ್ಶನ್ಗೆ ಮತ್ತೆ ದೊಡ್ಡ ಗಂಡಾಂತರ ಎದುರಾಗಿದೆ. ಈಗ ದರ್ಶನ್ ಗನ್ ಲೈಸೆನ್ಸ್ಗೂ ಕೂಡ ಖಾಕಿ ಕುತ್ತು ಎದುರಾಗಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಬೇಲ್ ಸಿಕ್ಕರೂ ತಪ್ಪಿಲ್ಲ ಟ್ರಬಲ್. ಈಗ ದರ್ಶನ್ಗೆ ಮತ್ತೆ ಗಂಡಾಂತರ. ಅದ್ಯಾಕೋ ಏನೋ ದರ್ಶನ್ಗೆ ತಪ್ಪಿಲ್ಲ ಸಂಕಷ್ಟಗಳ ಸರಮಾಲೆ. 6 ತಿಂಗಳ ಜೈಲುವಾಸ, ಆಸ್ಪತ್ರೆ ವಾಸ, ನಂತರ ಅದೇಗೋ ಬೇಲ್ ಸಿಕ್ಕರೂ ಫ್ರೀ ಆಗಿರೋಕೆ ಬಿಡ್ತಾನೆ ಇಲ್ಲ ಖಾಕಿ ರೂಲ್ಸ್ ರೆಗ್ಯುಲೇಷನ್ಸ್. ಒಂದ್ ಕಡೆ ದರ್ಶನ್ ಅಂಡ್ ಗ್ಯಾಂಗ್ಗೆ ರೆಗ್ಯುಲರ್ ಬೇಲ್ ಮಂಜೂರಾದ್ರೂ ಇದರಿಂದ ಆರಾಮಾಗಿ ಬಿಟ್ಟೆ ಅನ್ನೋ ಹಂಗಿಲ್ಲ ಸಾರಥಿ. ಈಗಾಗಲೇ ಬೇಲ್ ಸಿಕ್ಕ ಮೇಲೆ 2 ಸಲ ಕೋರ್ಟ್ ಎದುರು ನಿಂತು ಬಂದಿದ್ದಾಗಿದೆ. ತವರೂರು ಮೈಸೂರಿಗೆ ಹೋಗೋಕ್ಕೂ ಕೋರ್ಟ್ನಿಂದ 2 ಬಾರಿ ಪರ್ಮಿಷನ್ ಪಡೆಯಲಾಗಿದೆ. ಇದೋಗ್ಲಿ ಅಂತ ಸುಮ್ಮನಾದ್ರೆ ಅತ್ತ ಡಿ ಗ್ಯಾಂಗ್ಗೆ ಬೇಲ್ ಕೊಟ್ಟ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖಾಧಿಕಾರಿಗಳು. ಅದು ಯಾವತ್ತಿದ್ರೂ ಪ್ರಾಬ್ಲಮ್ ತರುವಂತಹದ್ದೇ. ಇಷ್ಟೆಲ್ಲದರ ನಡುವೆ ದರ್ಶನ್ಗೆ ಈಗ ಮತ್ತೆ ಕಾಡಿದ್ದು ಇನ್ನೊಂದು ಗಂಡಾಂತರ. ಅದೇನು ಅಂದ್ರೆ ದರ್ಶನ್ ಬಳಿ ಇರೋ ಗನ್ ಲೈಸೆನ್ಸ್ ಹಿಂಪಡೆಯೋಕೆ ಪೊಲೀಸರು ತೀರ್ಮಾನಿಸಿದ್ದು ತಮ್ಮ ಗನ್ ಲೈಸೆನ್ಸ್ ರದ್ದುಗೊಳಿಸಬಾರದು ಯಾಕೆ ಅಂತ ದರ್ಶನ್ಗೆ ಕೊಟ್ಟ ನೋಟಿಸ್ನಲ್ಲಿ ಪೊಲೀಸರು ಪ್ರಶ್ನಿಸಿದ್ದೇ ಬಂತು. ತಡಬಡಾಯಿಸಿದ್ದಾರೆ ಸಾರಥಿ. ಕೊನೆಗೂ ಇದಕ್ಕೆ ಉತ್ತರ ಅನ್ನುವಂತೆ ಆಡಳಿತ ವಿಭಾಗದ ಡಿಸಿಪಿಗೆ ಲೆಟರ್ ಬರೆದಿದ್ದಾರೆ ದರ್ಶನ್. ಗನ್ ಬೇಕೇ ಬೇಕು. ನಾನೊಬ್ಬ ಸೆಲೆಬ್ರಿಟಿ. ನಾನು ಹೋದ ಕಡೆ ಬಂದ್ ಕಡೆ ಸಾಕಷ್ಟು ಜನ ಸೇರ್ತಾರೆ. ಈ ವೇಳೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯ. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ರೂ ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು. ಹಾಗೆಯೇ ತಮ್ಮಲ್ಲಿರುವ ಗನ್ ಬಳಸಿ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕಲ್ಲ. ಒಂದು ವೇಳೆ ಅಂತಹ ಘಟನೆಗಳು ನಡೆದರೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತಾನು ಪೊಲೀಸರ ಬಳಿ ಕ್ಲಾರಿಫೈ ಮಾಡಿದ್ದಾರೆ ದರ್ಶನ್. ಇದರಿಂದಾದರೂ ಪೊಲೀಸರು ದರ್ಶನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಉಸಾಬರಿಗೆ ಹೋಗೋದಿಲ್ವಾ, ಅಥವಾ ತಮ್ಮ ರೂಲ್ಸ್ ಪ್ರೊಸೀಜರ್ ಅಂತ ಏನಾದ್ರೂ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಟ್ರೆ ದರ್ಶನ್ ಮನೋಬಲ ಇನ್ನಷ್ಟು ಕುಸಿಯೋದು ಗ್ಯಾರಂಟಿನಾ? ಇವತ್ತು ಮುಂಬೈನಲ್ಲಿ ನಡೆದ ಒಂದು ಘಟನೆ. ಸೈಫ್ ಅಲಿ ಖಾನ್, ಬಾಲಿವುಡ್ನ ನಟ, ಅವ್ರ ಮನೆ ಮೇಲೆ ಏಕಾಏಕಿ ಅಟ್ಯಾಕ್. ಸೈಫ್ ಅಲಿ ಖಾನ್ ಅವರಿಗೆ 6 ಬಾರಿ ಚಾಕುವಿನಿಂದ ಇರಿದಿದ್ದಾರೆ. ಅಂದ್ರೆ ಸೆಲೆಬ್ರಿಟಿಗಳಿಗೆ ಯಾವಾಗ ಏನಾಗುತ್ತೆ, ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೋ ಅನ್ನೋ ಒಂದು ಆತಂಕ ಇದ್ದೇ ಇರುತ್ತಾ ಅಂತ ಹೇಳಿ. ಬಹುಶಃ ದರ್ಶನ್ ಅವರು ಕೂಡ ತಮ್ಮ ಮೇಲೆ ಮುಂದ್ಯಾವತ್ತೂ ಆಗಬಹುದಾದ ಅಟ್ಯಾಕ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಗನ್ ಬೇಕೇ ಬೇಕು ಅಂತ ಕೇಳ್ತಿದ್ದಾರ. ಹೀಗೆ ಕೇಳಿಕೊಳ್ಳುವ ಸಲುವಾಗಿ ಪೊಲೀಸರ ಮುಂದೆ ಯಾವ ರೀತಿ ಮನವಿ ಮಾಡ್ಕೊಂಡಿದ್ದಾರೆ ದರ್ಶನ್, ಇನ್ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ದರ್ಶನ್ಗೆ ಬಂದಿರುವ ಗನ್ ಗಂಡಾಂತರಕ್ಕೆ ದರ್ಶನ್ ಅವರ ಉತ್ತರ ಯಾವ ರೀತಿ ಇದೆ ಅಂತ ಹೇಳಿ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಇರೋದು ಬಹಳ ಮುಖ್ಯ. ಸೆಲೆಬ್ರಿಟಿ ಅಂದ್ರೆ ನಿಮಗೆ ಗೊತ್ತೇ ಇದೆ, ಹೋದ ಬಂದ ಕಡೆಯಲ್ಲೆಲ್ಲ ಜನ ಇರ್ತಾರೆ, ಎಂತೆಂಥ ಜನ ಬರ್ತಾರೋ, ಹೇಗೆ ವರ್ತನೆ ಮಾಡ್ತಾರೋ. ಹೀಗಾಗಿ ಆತ್ಮರಕ್ಷಣೆ ಸಲುವಾಗಿ ಒಂದು ಗನ್ ಅನ್ನೋದು ನಮ್ಮ ಬಳಿಯಲ್ಲಿ ಇರಲೇಬೇಕು ಅನ್ನೋದು ದರ್ಶನ್ ಕೊಟ್ಟಿರುವ 2ನೇ ಕಾರಣ. ಇದ್ರ ಜೊತೆಗೆ ಜನ ಸೇರೋದ್ರಿಂದಾಗಿ ಆತ್ಮರಕ್ಷಣೆ ಸಲುವಾಗಿ ಗನ್ ಬೇಕು ಅಂತ ಹೇಳ್ತಾರೆ. 3ನೇ ಪಾಯಿಂಟ್ ಸ್ಕ್ರೀನ್ ಮೇಲೆ ಬರಲಿ. ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಷಯ ಆಗುತ್ತೆ, ಹೀಗಾಗಿ ಕೈಯಲ್ಲಿ ಒಂದು ವೆಪನ್ ಇರೋದು ಕೂಡ ಬಹಳ ಮುಖ್ಯವಾಗುತ್ತೆ ಅನ್ನೋ ಕಾರಣವನ್ನ ನೀಡಿದ್ದಾರೆ. ಖಾಸಗಿ ಸೆಕ್ಯೂರಿಟಿ ಇದ್ರೂ ಕೂಡ ಗನ್ ಲೈಸೆನ್ಸ್ ನ ಅವಶ್ಯಕತೆ ನನಗಿದೆ ಪೊಲೀಸರಿಗೆ ತಿಳಿಸಿದ್ದಾರೆ. ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಮತ್ತೊಮ್ಮೆ ನೆನಪು ಮಾಡ್ತೀವಿ, ದರ್ಶನ್ ಅವರಾಗೆ ಹೇಳ್ತಿರುವ ಮಾತಲ್ಲ ಇದು. ಈಗ ಕೆಲ ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಅನ್ನು ನೀವು ಗಮನಿಸಿರ್ತೀರಿ. ಪೊಲೀಸರನ್ನೇ ಸ್ವತಃ ನೀವೊಂದು ಕೊಲೆ ಪ್ರಕರಣದ ಆರೋಪಿಯಾಗಿದ್ದೀರಿ, ಹೀಗಾಗಿ ನಿಮ್ಮ ಬಳಿ ಇರುವ ಗನ್ನನ್ನ ನೀವು ನಿಮ್ಮ ಪ್ರಕರಣ ಇದೇನಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಇಲ್ಲಿರುವ ಸಾಕ್ಷ್ಯಗಳ ಮೇಲೆ ಒತ್ತಡ ಹೇರ್ಲಿಕ್ಕೆ ಬಳಸೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಾವು ಯಾಕೆ ನಿಮ್ಮ ಬಳಿ ಇರುವ ಗನ್ನ ಲೈಸೆನ್ಸ್ ಅನ್ನ ರದ್ದು ಮಾಡಬಾರದು ಅಂತ ಹೇಳಿ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರವಾಗಿ ಎಲ್ಲಾ ಕಾರಣಗಳನ್ನ ವಿವರಿಸುತ್ತಿದ್ದಾರೆ. ನನ್ನ ಮೇಲಿನ ಪ್ರಕರಣದ ಸಾಕ್ಷ್ಯಗಳಿಗೆ ನಾನು ಯಾವುದೇ ಕಾರಣಕ್ಕೂ ಬೆದರಿಕೆ ಹಾಕೋದಿಲ್ಲ.
ಪೊಲೀಸರ ಮುಂದೆ ಹೇಳ್ತಿದ್ದಾರೆ ದರ್ಶನ್. ಬೆದರಿಕೆ ಅಥವಾ ಸಾಕ್ಷ್ಯನಾಶ ಮಾಡಿದ್ರೆ ನನ್ನ ವಿರುದ್ಧ ನೀವು ಸೂಕ್ತ ಕ್ರಮವನ್ನ ಜರುಗಿಸಿ, ನನ್ನ ಅಭ್ಯಂತರನೇ ಇಲ್ಲ. ನಾನು ಇನ್ ಕೇಸ್ ಏನಾದ್ರೂ ನನ್ನ ಬಳಿ ಇರುವ ವೆಪನ್ ಅನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದೀನಿ ಅನ್ನೋ ತಮಗೆ ಗೊತ್ತಾದ್ರೆ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕೂಡ ಕಾರಣವನ್ನ ನೀಡಿದ್ದಾರೆ ದರ್ಶನ್. ಇದರ ಜೊತೆಗೆ ಬೆದರಿಕೆ ಹಾಗೆ ಸಾಕ್ಷ್ಯಗಳನ್ನ ನಾಶ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೆ ನೀವು ಕ್ರಮ ಕೈಗೊಳ್ಳಬಹುದು, ಆದರೆ ಒಬ್ಬ ಸೆಲೆಬ್ರಿಟಿ ಆಗಿರುವ ಕಾರಣಕ್ಕೋಸ್ಕರ ನನ್ನ ಬಳಿ ಆ ವೆಪನ್ ಇರೋದು ಬಹಳ ಮುಖ್ಯ ಅಂತ ಹೇಳಿ ಪೊಲೀಸರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್. ಕಾದ್ ನೋಡೋಣ ಪೊಲೀಸರು ಈ ಉತ್ತರಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅಂತ ಹೇಳಿ. ದರ್ಶನ್ ಕೊಟ್ಟ ಉತ್ತರವನ್ನ ಪರಿಗಣಿಸಿ ದರ್ಶನ್ ಬಳಿ ಇರುವ ಗನ್ನ ಲೈಸೆನ್ಸ್ ಅನ್ನ ರದ್ದು ಮಾಡುವ ನಿರ್ಧಾರವನ್ನ ಹಿಂದಕ್ಕೆ ಪಡಿತಾರಾ ಅಂತ ಹೇಳಿ. ಇದು ಎಕ್ಸ್ರೇ ಕಾರ್ಯಕ್ರಮದ 2ನೇ ಸುದ್ದಿ ಆಗಿತ್ತು. ಇದೀಗ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.